ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ಪಂಚತನ್ಮಾತ್ರಾ ಸಂಧಿಯ ಒಂದು ಇಂಟ್ರೊಡಕ್ಷನ್ ಹೇಳಿದ್ದೀನಿ. ಅದರಲ್ಲಿ ಸ್ವಲ್ಪ ವಿಷಯವನ್ನು ಹೇಳಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಈ ಅಜಾದಿ ರೂಪಗಳ ಚಿಂತನೆ ಬರ್ತದೆ. ಅಜಾದಿ ರೂಪಗಳಂದರೆ ಅಕ್ಷರಗಳು. ಅ ಆ ಇ ಉ ಇದೆಲ್ಲ ಅಕ್ಷರ ಬರ್ತದೆ. ಆ ಒಂದೊಂದು ಅಕ್ಷರಕ್ಕೂ ಪ್ರತಿಪಾದ್ಯದಂಥ ಭಗವಂತನ ರೂಪಿದೆ. ಆ ರೂಪ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಇದೆ ಅಂತ ಚಿಂತನೆಯೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಅದನ್ನು ನಾನು ಭಾಳ ಮಹತ್ವವಾದಂಥ ಅಜಾದಿ ರೂಪ ಚಿಂತನೆ ಭಾಳ ಮಹತ್ವವಾದಂಥದ್ದು. ದಿನನಿತ್ಯನೂ ಅಲ್ಲೇಬೇಕು. ಸೊ ಅದನ್ನು ಹೇಳ್ತೀನಿ, ನಿಧಾನವಾಗಿ ಹೇಳ್ತೀನಿ. ನೀವು ಅದನ್ನು ಬರ್ಕೊಂಡು ಹೇಳಲಿಕ್ಕೆ ಪ್ರಯತ್ನ ಪಡಿ. ಬರೆದದ್ದು ಇವಾಗ ಬೇಕಾದ ಪುಸ್ತಕದಲ್ಲಿ ಹರಿಕಥಾಂಸ ಪುಸ್ತಕ ನಿಮ್ಮ ಕಡೆ ಇದ್ದರೆ ಅದರಲ್ಲಿ ಇರ್ತದೆ. ಅದು ನಾವು ಇದನ್ನು ಚಿಂತನೆ ಮಾಡಲೇಬೇಕು. ಮತ್ತು ನಾವೀಗ ಪಾಠ ಹೇಳ್ತಾ ಇದ್ದೀನಿ ಅಂತಂದ ಮೇಲೆ ನಾವು ಅದನ್ನು ಆ ವಿಷಯವನ್ನು ಕವರ್ ಮಾಡಲೇಬೇಕು. ಅದಕ್ಕೆ ನಾನು ನಿಧಾನವಾಗಿ ಹೇಳ್ತೀನಿ, ನೀವು ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮೊದಲು ಅಜಾದಿ ರೂಪಗಳು ಅಂತಂದರೆ ಅ ಆ ಇ ಹುಡ್ಕೊಂಡು ಅಹ ತನಕ ಬರ್ತದೆ. ಆಮೇಲೆ ಈ ಕಖ ಗಘ ಒಂದು ಲೈನು, ಚ ಛ ಜ ಝನ ಒಂದು ಲೈನು, ಟ ಠ ಡ ಢ ಒಂದು, ತ ಥ ದ ಧನ ಒಂದು, ಪ ಫ ಬ ಭ ಇದು ಅಲ್ಫಾಬೆಟಿಕಲ್ ಆರ್ಡರ್ಲೆಲ್ಲ ಬರ್ತದೆ. ಆಯಾ ಅಕ್ಷರದಲ್ಲಿ ಪ್ರತಿಪಾದಂಥ ಭಗವದ್ ರೂಪ ಯಾವುದು, ಅದು ಯಾವ ಸ್ಥಾನದಲ್ಲಿ ಇದೆ, ಹಿಂಗೆ ನೀವು 3 ಕಾಲಮ್ ಮಾಡ್ಕೊಳ್ಳೇಬೇಕು. ಮೊದಲೇ ಕಾಲಮ್ನಲ್ಲಿ ಒಂದು 4 ಕಾಲಮ್, ಮೊದಲೇ ಸಂಖ್ಯೆ 1 2 3 ಸಂಖ್ಯೆ ಬರಲಿಕ್ಕೆ, ಸೀರಿಯಲ್ ನಂಬರ್ ಬರಲಿಕ್ಕೆ. ಆಮೇಲೆ 2ನೇ ಕಾಲಮ್ನಲ್ಲಿ ಇವುದೆಲ್ಲ ಅಕ್ಷರಗಳು ಬರಲಿಕ್ಕೆ. ಆಮೇಲೆ ಅಲ್ಲಿ ಭಗವದ್ ರೂಪ ಯಾವುದೈತೆ ಅದನ್ನು. ಆಮೇಲೆ 4ನೇದಲ್ಲಿ ಸ್ಥಾನ ಎಲ್ಲಿದೆ. ಇಷ್ಟು ನೀವು ಕಾಲಮ್ ಮಾಡ್ಕೊಂಡ್ಬಿಡ್ಬೇಕು. ನಾ ಹೇಳುವಾಗ ಪಾಸ್ ಮಾಡಿ 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 ಬರ್ಕೊಳ್ಳಿ. ನೀವು ಬರೆದದ್ದನ್ನು ಸಿಕ್ಕರೆ ಉತ್ತಮ. ಯಾಕಂದರೆ ಇಲ್ಲಿ ಬರೆದ ಹತ್ರ ಇರ್ತದೆ. ಇದರಲ್ಲಿ ವಿಡಿಯೋದಲ್ಲಿ ಅದನ್ನು ಫೋಟೋ ಹೇಗೆ ಹಾಕಬೇಕು ಅಂತ ನನಗಿನ್ನೂ ಕಲ್ತಿಲ್ಲ. ಅದು ಯಾರು ಹೇಳ್ಕೊಟ್ರೆ ಆಮೇಲೆ ಅದನ್ನು ಪ್ರಯತ್ನ ಪಡ್ತೀನಿ ನಾನು. ಸೊ ಇದಕ್ಕೆ ಇದು ಅಜಾದಿ ರೂಪಗಳು ಅಂತ ಹೇಳ್ತಾರೆ. ಅಂದರೆ ಅ ಹಿಡ್ಕೊಂಡು ಕ್ಷ ತನಕ 51 ಆಗ್ತದೆ. ಒಮ್ಮೊಮ್ಮೆ 50 ಅಂತ ಗಣನೆ ಮಾಡೋ ಪದ್ಧತಿನೂ ಇದೆ. ಒಂದೊಂದು ಸರ್ತಿ 51 ಅಂತಲೂ ಗಣನೆ ಮಾಡೋ ಪದ್ಧತಿ ಇದೆ. ಸೊ ಇದೇ ಸ್ಟೂರ್ ಮಾಡ್ತಿದ್ದೀನಿ. ಅಜಾಯ ನಮಃ ಶಿರಸಿ. ಅಜಾಯ ನಮಃ ಶಿರಸಿ. ಆನಂದಾಯ ನಮಃ ಮುಖೇ. ಆನಂದಾಯ ನಮಃ ಮುಖೇ. ಇ ಸಣ್ಣಿದ್ರಿ ಇ ಇಂದ್ರಾಯ ನಮಃ ದಕ್ಷಿಣ ನೇತ್ರ. ಇಂದ್ರಾಯ ನಮಃ ದಕ್ಷಿಣ ನೇತ್ರ. ಈ ದೀರ್ಘ ಇ ಈಶಾಯ ನಮಃ. ಈಶಾಯ ನಮಃ ವಾಮ ನೇತ್ರ. ವಾಮ ಥರ ಎಡಕ್ಕೆ, ದಕ್ಷಿಣ ಥರ ಬಲಕ್ಕೆ. ವಾಮ ನೇತ್ರ. ಉ ಸಣ್ಣ ಉ ಉಗ್ರಾಯ ನಮಃ. ಉಗ್ರಾಯ ನಮಃ ಬಲಕಿವಿ. ಉಗ್ರಾಯ ನಮಃ ಬಲಕಿವಿ. ಊ ದೀರ್ಘ ಉ ಊರ್ಜಿತಾಯ ನಮಃ. ಊರ್ಜಿತಾಯ ನಮಃ. ಇದು ಎಡಕಿವಿ, ಎಡಕಿವಿದಲ್ಲಿ. ಅಥವಾ ಇದು ಉರ್ಜಾಯ ಅಂತಲೂ ಹೇಳ್ತಾರೆ. ಕೆಲವು ಕಡೆ ಉರ್ಜಾಯ ಅಂತಿದೆ, ಕೆಲವು ಕಡೆ ಊರ್ಜಿತಾಯ ನಮಃ ಅಂತ ಇದೆ. ಎರಡು ಸರಿನೇ. ಆಮೇಲೆ ಋಷಿ ಬರೀತೀವಲ್ಲ ಅದು ಋತುಭರಾಯ ನಮಃ. ಋತುಭರಾಯ ನಮಃ ಬಲಮೂಗಿನ ಹೊಳ್ಳೆ. ಬಲಮೂಗಿನ ಹೊಳ್ಳೆ. ಇನ್ನು ಸಂಸ್ಕೃತದಲ್ಲಿ ರು 2 ಬರ್ತದೆ. ರು ಅಂತ. ಅದಕ್ಕೆ 2 ದೀರ್ಘ ರು ಇದ್ದರೆ ಅದಕ್ಕೆ ರುಧಾಯ ನಮಃ. ರುಧಾಯ ನಮಃ ಎಡಮೂಗಿನ ಹೊಳ್ಳೆ. ಎಡಮೂಗಿನ ಹೊಳ್ಳೆ. ಆಮೇಲೆ ಸಂಸ್ಕೃತದಲ್ಲಿ ಲೃ ಅಂತ ಬರ್ತದೆ. ಲೃ ಅಂತ ಬರ್ತದೆ. ಕನ್ನಡದಲ್ಲಿ ಇಲ್ಲ, ಅದು ಸಂಸ್ಕೃತದಲ್ಲಿ ಇದೆ. ಲೃಷಾಯ ನಮಃ ಬಲಕಪೋಲ. ಕಪೋಲ ಅಂತಾರೆ ಇದು ಕೆನ್ನೆ. ಲೃಷಾಯ ನಮಃ ಬಲಕಪೋಲ. 10ನೇದ್ದು ಲೃಜಯೇ ನಮಃ. ಲೃಜಯೇ ನಮಃ ಎಡಕಪೋಲ. ಎಡಕಪೋಲ. ಏಕಾತ್ಮನೇ ನಮಃ. ಏಕಾತ್ಮನೇ ನಮಃ ಮೇಲು ತುಟಿ. ಮೇಲು ತುಟಿ ಏಕಾತ್ಮನೇ ನಮಃ.
ಐ ಎ ಐ ಐರಾಯ ನಮಃ ಕೆಳತುಟಿ ಐರಾಯ ನಮಃ ಕೆಳತುಟಿ. ಆಮೇಲೆ ಓ ಓಜೋಭೃತೆ ನಮಃ ಓಜೋಭೃತೆ ನಮಃ ಮೇಲಿನ ದಂತಪಂಕ್ತಿ ಓಜಭೃತೆ ನಮಃ ಮೇಲಿನ ದಂತಪಂಕ್ತಿ. ಔ ಔರಸಾಯ ನಮಃ ಕೆಳದಂತಪಂಕ್ತಿ ಔರಸಾಯ ನಮಃ ಕೆಳದಂತಪಂಕ್ತಿ. ಅಂ ಅಂತಾಯ ನಮಃ ತಾಲು ಮೇಲು ಅಂದರೆ ಗಂಟಲದಲ್ಲಿ ಮೇಲೆ ಅಂತಾಯ ನಮಃ ತಾಲು ಮೇಲು. ಅಹ ಅರ್ಧಗರ್ಭಾಯ ನಮಃ ವಾಚಿ ಅರ್ಧಗರ್ಭಾಯ ನಮಃ ವಾಚಿ ಇದರಿಂದ ಮಾತಾಡಲಿಕ್ಕೆ ಗಂಟಲು ಬರ್ತಲ್ಲ ಅಲ್ಲಿ ಅರ್ಧಗರ್ಭಾಯ ನಮಃ ವಾಚಿ ಅಂದರೆ ವಾಕ್ ಇಂದ್ರಿಯ ಅಂತ ಹೇಳ್ತೀವಿ. ಇನ್ನು ಕ ಖ ಗ ಘ ङ ಈ ಅಕ್ಷರ ತಗೋತಾರೆ. ಇದನ್ನು ನಮ್ಮ ಬಲಗೈಯಲ್ಲಿ ಈ 5 ಅಕ್ಷರ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಅಂದರೆ ಇದು ಜಾಯಿಂಟ್ಸ್ನಲ್ಲಿ ಇಲ್ಲಿ ಜಾಯಿಂಟು ಇಲ್ಲಿ ಜಾಯಿಂಟು ಇಲ್ಲಿ ಜಾಯಿಂಟು ಇಲ್ಲಿ ಜಾಯಿಂಟು 5 ಜಾಯಿಂಟ್ಸ್ ಬರ್ತದೆ ನಮ್ಮ ಕೈಯಲ್ಲಿ. ಆ 5 ಜಾಯಿಂಟ್ಸ್ನಲ್ಲಿ ಇದು 5 ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲೇ ಕ ಕ ಖ ಗ ಘ ङ ಬರ್ತದೆ. ಕ 17ನೇ ಅಕ್ಷರ ಕ ಕಪಿಲಾಯ ನಮಃ ಕಪಿಲಾಯ ನಮಃ ಬಲತೋಳ ಸಂಧಿ ಬಲತೋಳ ಸಂಧಿ. ಖ ಖಪತಯೇ ನಮಃ ಖಪತಯೇ ನಮಃ ಕೈ ಗಂಟುವಿನಲ್ಲಿ ಕೈ ಅಂದರೆ ಮೊಳಕೈ ಅಂತ ಕೈ ಗಂಟುವಿನಲ್ಲಿ. ಆಮೇಲೆ ಗರುಡಾಸನಾಯ ನಮಃ ಗರುಡಾಸನಾಯ ನಮಃ ಗರುಡಾಸನಾಯ ನಮಃ ಮಣಿಗಂಟು ಅದು ಇಲ್ಲಿ ಮಣಿಗಂಟು ಇದು ಬರ್ತಲ್ಲ ಅದು ಮಣಿಗಂಟು ಅಂತ ಹೇಳ್ತಾರೆ. ಆಮೇಲೆ ಘರ್ಮಾಯ ನಮಃ ಘರ್ಮಾಯ ನಮಃ ಬೆರಳುಗಂಟು ಅಂದರೆ ಇದು ಅಂಗೈಯಲ್ಲಿ ಇಲ್ಲಿ ಬರ್ತಲ್ಲ ಬೆರಳುಗಂಟು ಇದು ಬೆರಳುಗಂಟು. ಆಮೇಲೆ ಕ ಖ ಗ ಘ ङ ङಸಾರಾಯ ನಮಃ ಬೆರಳು ತುದಿ ಅಂದರೆ ಇಲ್ಲಿ ಜಾಯಿಂಟ್ಸ್ ಬರ್ತದಲ್ಲ ಅದು ಇಲ್ಲಿ 1 2 3 4 ಇಲ್ಲೋ ಈ 5 ಜಾಯಿಂಟ್ಸ್ಗಳಿರಲಿ. ಈ 5 ಜಾಯಿಂಟ್ಸ್ಗಳಲ್ಲಿ ಈ 5 ರೂಪಗಳನ್ನು ಹೇಳ್ತಾರೆ. ಕಪಿಲಾಯ ನಮಃ ಕಪತಯೇ ನಮಃ ಗರುಡಾಸಾಯ ನಮಃ ಧರ್ಮಾಯ ನಮಃ ಸಾರಾಯ ङಸಾರಾಯ ನಮಃ. ಇನ್ನು ನೆಕ್ಸ್ಟ್ ಜಯ ಬರ್ತದೆ. ಇದನ್ನು ನಮ್ಮ ಎಡ ಕೈಯಲ್ಲಿ ಇದೇ 5 ಸಂಧಿಯಲ್ಲಿ ಎಡ ಕೈಯಲ್ಲಿ ಚಿಂತನೆ ಮಾಡಬೇಕು ಅಂತ. ಇನ್ನು 22ನೇ ಅಕ್ಷರ ಚ ನೀವು ಈಗ ಚ ಛ ಜ ಝ ಯ ಅಂತ ಬರ್ಕೊಂಬಿಡ್ರಿ. ಮೊದಲು ಕ ಖ ಗ ಘ ङ ಬಂತು. ಈಗ ಚ ಛ ಜ ಝ ಯ ಅಂತ ಹಿಂಗೆ ಲೈನ್ ಬರ್ಕೊಂಬಿಡ್ರಿ. ಅದೇ ಪಕ್ಕದಲ್ಲಿ ಇದು ದೇವ್ರ ಹೆಸರು ಆಮೇಲೆ ಯಾವ ಸ್ಥಾನ ಅಂತ ಹೇಳ್ತೇವೆ ಅಂದರೆ ಈ ರೀತಿ ಬರ್ಕೊಳ್ಳಿಕ್ಕೆ ಈಸಿ ಆಗ್ತದೆ. 22ನೇದು ಚ ಚಾರ್ವಾಂಗಾಯ ನಮಃ ಚಾರ್ವಾಂಗಾಯ ನಮಃ ಎಡತೋಳು ಸಂಧಿ ಎಡತೋಳು ಸಂಧಿ. ಛ ಛಂದೋಗಮ್ಯಾಯ ನಮಃ ಛಂದೋಗಮ್ಯಾಯ ನಮಃ ಮೊಳಕೈ ಕೀಲು ಸೇಮ್ ಬಲಗೈ ಹೇಗಿದೆ ಹಾಗೆ ಎಡಗೈದ ಚಿಂತನೆ ಮಾಡಬೇಕು. ಆಮೇಲೆ ಜನಾರ್ದನಾಯ ನಮಃ ಜನಾರ್ದನಾಯ ನಮಃ ಮಣಿಕಟ್ಟು ಕೀಲು ಅಂದರೆ ಇದು ಮಣಿಕಟ್ಟು ಕೀಲು ಅಂತ ಇದು ಮಣಿಕಟ್ಟು ಕೀಲು. ಝಟತಾರಯೇ ನಮಃ ಅಂಗೈ ಕೀಲು ಇದು ಅಂಗೈ ಕೀಲು ಇಲ್ಲೇ ಮೊದಲು ಇಲ್ಲೇ ಆಮೇಲೆ ಇಲ್ಲೇ ಅಂಗೈ ಕೀಲು. ಆಮೇಲೆ ಚ ಛ ಜ ಝ ಯ ಬರ್ತದೆ. ಯಮಾಯ ನಮಃ ಬಟ್ಟುಗಳ ಕೀಲು ಈ ಬಟ್ಟುಗಳ ಕೀಲಲ್ಲಿ ಇಲ್ಲೆಲ್ಲ ಬರ್ತದೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಅಂದರೆ ಇವಾಗ ಚ ಛ ಜ ಝ ಯ ಆಯಿತು. ಇನ್ನು ಬಲಕಾಲಿಗೆ ಬರಬೇಕು. ಇಲ್ಲೇ ಟ ಠ ಡ ಢ ಣ ಅಂತ ಬರ್ಕೊಂಬಿಡಿ. ಟ ಠ ಡ ಢ ಣ ಅಂತ ಬರ್ಕೊಂಬಿಡಿ. ಅದ್ರ ಮುಂದೆ ಭಗವದ್ ರೂಪ ಅದ್ರ ಮುಂದೆ ಸ್ಥಾನ ಇಷ್ಟು ಬರ್ಕೊಂಬಿಡಿ. ಟಿಂಕಿನೇ ನಮಃ ಟ ಟಿಂಕಿನೇ ನಮಃ ತೊಡೆ ಕೀಲು ಸಂಧಿ ತೊಡೆ ಜಂಗು ಅಂತ ಹೇಳ್ತಿಲ್ಲ ಅಲ್ಲಿ. ಆಮೇಲೆ ಠಳಕಾಯ ನಮಃ ಮೊಳಕಾಲ ಸಂಧಿ ಠಳಕಾಯ ನಮಃ ಮೊಳಕಾಲ ಸಂಧಿ.
ಡರಕಾಯ ನಮಃ, ಡರಕಾಯ ನಮಃ. ಗುಲ್ಫದ ಕೀಲು ಸಂಧಿ, ಗುಲ್ಫ್ ಅಂತ ಮೊಳಕಾಲು ಆದಮೇಲೆ ಬರ್ತದಲ್ಲ ಅದ್ರ ಕೀಲು ಸಂಧಿ ಕೆಳಗಡೆ ಬರ್ತದೆ. ಆಮೇಲೆ ಢರಿಣೇ ನಮಃ, ಢರಿಣೇ ನಮಃ. ಬೆರಳುಗಳ ಮೇಲುಭಾಗ, ನಾವು ಕಾಲಿನ ಬೆರಳು ಇರುತ್ತಲ್ಲ ಅದ್ರ ಮೇಲಿನ ಭಾಗದಲ್ಲಿ ಢರಿಣೇ ನಮಃ, ಬೆರಳುಗಳ ಮೇಲುಭಾಗ. ಆಮೇಲೆ ಣ ಣ ಬರ್ತದೆ, ಣಾತ್ಮನೇ ನಮಃ, ಣಾತ್ಮನೇ ನಮಃ. ಬೆರಳುಗಳ ಕೆಳಸಂಧಿ, ಬೆರಳುಗಳ ಕೆಳಸಂಧಿ, ಎರಡು ಸಂಧಿ ಇದೆ ಬೆರಳುಗಳಲ್ಲಿ ಅಲ್ಲಿ. ಸೊ ಇಲ್ಲಿ ಬಲಪಾದದಲ್ಲೇ ಠಣೆಯ ಭೋಗದ ರೂಪಗಳನ್ನು ಚಿಂತನೆ ಮಾಡಬೇಕು. ಇನ್ನು ನೆಕ್ಸ್ಟು ಧನ ಬರ್ತದೆ. ಇದು ಹೀಗೆ ಧನ ಅಂತ ಬರ್ಕೊಂಬಿಡಿ. ಅದ್ರ ಮುಂದೆ ಭೋಗದ ರೂಪ ಯಾವುದೋ ಸ್ಥಾನ ಅಂತ. ಇನ್ನು 32ನೇ ಅಕ್ಷರ ಬರ್ತದೆ ತಾರಾಯ ನಮಃ. ಇದು ಎಡಪಾದ, ಎಡಕಾಲಿನಲ್ಲಿ ಈ ಚಿಂತನೆ ಬರಬೇಕು. ತಾರಾಯ ನಮಃ, ತೊಡಕೀಲು ಸಂಧಿ, ತೊಡಕೀಲು ಸಂಧಿ. ಥವಾಯ ನಮಃ, ಥವಾಯ ನಮಃ. ಮೊಳಕಾಲ ಸಂಧಿ, ಮೊಳಕಾಲ ಸಂಧಿ. ದಂಡಿನೇ ನಮಃ, ದಂಡಿನೇ ನಮಃ. ಗುಲ್ಫದ ಕೀಲು ಸಂಧಿ, ಗುಲ್ಫದ ಕೀಲು ಸಂಧಿ. ಧನ್ವಿನೇ ನಮಃ, ಧನ್ವಿನೇ ನಮಃ. ಬೆರಳುಗಳ ಮೇಲುಭಾಗ, ಬೆರಳುಗಳ ಮೇಲುಭಾಗ. ನ ನಮ್ಯಾಯ ನಮಃ, ನಮ್ಯಾಯ ನಮಃ. ಬೆರಳುಗಳ ಕೆಳಭಾಗ ಸಂಧಿ, ಬೆರಳುಗಳ ಕೆಳಭಾಗ ಸಂಧಿ. ಇನ್ನು ನೆಕ್ಸ್ಟು ಪ ಫ ಬ ಮ ಬರ್ತದೆ. ಇದೆಲ್ಲ ಇದು ಬೇರೆ ಬೇರೆ ಸ್ಥಾನದಲ್ಲಿ. ಈಗ ಎರಡು ಮುಖ ಆಯಿತು, ಬಲಗೈ ಎಡಗೈ, ಬಲಗಾಲು ಎಡಗಾಲಾತು. ಇನ್ನು ಇದು ಬೇರೆ ಸ್ಥಳದಲ್ಲಿ ಬರ್ತದೆ. ಇನ್ನೇ ಪ ಫ ಬ ಮ ಪರಾಯ ನಮಃ, ಪರಾಯ ನಮಃ. ಬಲಭಾಗ ಕುಕ್ಷಿ, ಕುಕ್ಷಿ ಅಂತಂದರೆ ಇಲ್ಲಿ ಬಲಭಾಗ ಕುಕ್ಷಿ. ಫಲಿನೇ ನಮಃ, ಫಲಿನೇ ನಮಃ. ಎಡಭಾಗ ಕುಕ್ಷಿ, ಎಡಭಾಗ ಕುಕ್ಷಿ. ಬಲಿನೇ ನಮಃ, ಬಲಿನೇ ನಮಃ. ಬೆನ್ನಿನಲ್ಲಿ ಬಲಿವೇ ನಮಃ, ಬಲಿನೇ ನಮಃ ಬೆನ್ನಾಗ. ಭಗಾಯ ನಮಃ, ಗುಹ್ಯ ಇಂದ್ರಿಯ, ಗುಹ್ಯ ಇಂದ್ರಿಯ. ಪ ಫ ಬ ಮ ಮನವೇ ನಮಃ, ಮನವೇ ನಮಃ. ಇದು ತುಂದಿ, ನಾವು ಹೊಟ್ಟೆ ನಾಭಿಕೆ ಕೆಳಗಡೆದಂಥ ತುಂದಿ ಗಂಟು ಅಂತ ಇರ್ತದೆ. ಅಲ್ಲಿಂದ ಸುಷುಮ್ನ ನಾಡಿ ಸ್ಟಾರ್ಟ್ ಆಗ್ತದೆ, ಇಲ್ಲಿವರೆಗೂ ಇರ್ತದೆ. ಇದು ಮನವೇ ನಮಃ ತುಂದಿ. ಇನ್ನು ಎರಲವ ಶ ಇಷ್ಟು ಬರ್ತದೆ. ಅದು ಎಲ್ಲೆಲ್ಲಿ ಬರ್ತದೆ ಅಂತ ನೋಡೋಣ. ಇದು 42ನೇ ಅಕ್ಷರ ಯ ಬರ್ಕೊಂಬಿಡಿ. ಎರಲವ ಶ ಹಳಕ್ಷ ಮತ್ತು ಈಗ ನಾವು ತಿರ್ಗಾ ಇವಾಗ ನರ್ಸರಿ ಸ್ಕೂಲಿಗೆ ಹೋದಾಗ ಆಯಿತು, ಎಲ್ಲ ಅಕ್ಷರಗಳು ಬರ್ಕೊಳ್ಳೋದು. ಇನ್ನು ಯಜ್ಞಾಯ ನಮಃ, ಯಜ್ಞಾಯ ನಮಃ. ಇದು ಹೃದಯದಲ್ಲಿ ಯಜ್ಞಾಯ ನಮಃ ಅಂತ ಚಿಂತನೆ ಮಾಡಬೇಕು. ರಾಮಾಯ ನಮಃ. ಇನ್ನು ಸಪ್ತಧಾತುಗಳಲ್ಲಿ ಹೇಳ್ತಾರೆ. ಯಜ್ಞಾಯ ನಮಃ ಹೃದಯದಲ್ಲಿ, ಆಮೇಲೆ ಸಪ್ತಧಾತುಗಳಲ್ಲಿ ಬರ್ತದೆ. ರಾಮಾಯ ನಮಃ ತ್ವಕ್, ರಾಮಾಯ ನಮಃ ತ್ವಕ್. ಲಕ್ಷ್ಮೀಪತಯೇ ನಮಃ ಚರ್ಮ, ಲಕ್ಷ್ಮೀಪತಯೇ ನಮಃ ಚರ್ಮ. ವರಾಯ ನಮಃ ಮಾಂಸ, ವರಾಯ ನಮಃ ಮಾಂಸ. ಮೊದಲು ಶಾಂತಿ ಇದ್ದರೆ ಅದು ಶಾಂತ ಸಂವೀದೇ ನಮಃ, ಶಾಂತ ಸಂವೀದೇ ನಮಃ. ಇದಕ್ಕೆ ರುಧಿರ ಅಂದರೆ ರಕ್ತದಲ್ಲಿ ಶಾಂತ ಸಂವೀದೇ ನಮಃ. ಆಮೇಲೆ ದೊಡ್ಡ ಷಡ್ಗುಣಾಯ ನಮಃ, ಷಡ್ಗುಣಾಯ ನಮಃ. ಮಜ್ಜ, ಷಡ್ಗುಣಾಯ ನಮಃ ಮಜ್ಜ. ಆಮೇಲೆ ಹಂಸಾಯ ನಮಃ ಅಸ್ಥಿ, ಹಂಸಾಯ ನಮಃ ಅಸ್ಥಿ. ಲಾಳುಕಾಯ ನಮಃ ಪ್ರಾಣದೇವರು, ವಾಯುದೇವರು. ನಾವು ಮೊನ್ನೆ ನೋಡಿಲ್ಲ ಹೃತ್ಕಮಲದಲ್ಲಿ ವಾಯುದೇವರು ಇದ್ದಾರೆ ಅಂತ. ವಾಯುದೇವರು ಅಂದರೆ ಮೂಲೇಶನ ಪಾದಕ್ಕೆ ವಾಯುದೇವರ ಪಾದಕ್ಕೆ ನಾವು ಇದ್ದೀವಿ. ಸೊ ಆ ಪ್ರಾಣದೇವರು, ಅದೇ ಮೂಲೇಶನ ಪಾದಕ್ಕೆ ಪ್ರಾಣದೇವರು ಇರ್ತಾರೋ ಅವ್ರ ಹೆಸರು ಲಾಳುಕಾಯ ನಮಃ ಅಂತ, ಲಾಳುಕಾಯ ನಮಃ ಅಂತ.
ಆಮೇಲೆ ಲಕ್ಷ್ಮೀ ನರಸಿಂಹಾಯ ನಮಃ. ಇದು ನಾವು ಜೀವನಂತ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮ ಇದ್ದಾನೆ ಅಂತ. ಸೊ ಇದಕ್ಕೆ ಇದು ಅಜಾದಿ ರೂಪಗಳಂತ ಹೇಳ್ತಾರೆ. ಅಜಾದಿ ರೂಪಗಳು ಇದು ಗಂಡಸರು ಮಾತೃಕಾನಸ್ನಾನ ಅಂತ ಮಾಡ್ತಾರೆ. ಅದು ಆವಾಗ ಆಯಾ ಸ್ಥಾನದಲ್ಲಿ ಅದು ಮುಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ನಾವು ಸುಮ್ಮನೆ ಚಿಂತನೆ ಮಾಡೋದು. ನಮಗೆ ಮಾತೃಕಾನಸ ಹೆಂಗಸರಿಗೆ ಇರೋದಿಲ್ಲ. ಆದರೆ ಈ ರೂಪಗಳನ್ನು ಎಲ್ಲೆಲ್ಲೆಲ್ಲೇ ಅಂದರೆ ಅವರು ಈಗ ಯಜ್ಞಾಯ ನಮಃ ಅದು ಹೇಳಿ ಅದಕ್ಕೆ ಅರ್ಘ್ಯ ಬಿಟ್ಟು ಎಲ್ಲ ಒಂದು ಪ್ರೊಸೀಜರ್ ಇದೆ, ಅದು ನಮಗೆ ಇಲ್ಲ. ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಅಂತ ಹೇಳ್ತಾರೆ, ಮಾತೃಕಾನ್ಯಾಸ ಅಂತ ಹೇಳ್ತಾರೆ. ಸೊ ಅದೆಲ್ಲ ನಮಗೆಲ್ಲ ಇರಲ್ಲ. ಆದರೆ ನಾವು ಈ ರೂಪಗಳ ಚಿಂತನೆ ಅವಶ್ಯವಾಗಿ ಮಾಡಬೇಕು. ಅಂದರೆ ಈ ಆಯಾ ಸ್ಥಾನದಲ್ಲಿ ನಾವು ಮುಟ್ಕೊಂಡು ಹೇಳ್ಬೋದು, ಹಾಗೇನಿಲ್ಲ. ಅದಕ್ಕೆ ಅದನ್ನು ಈ 51 ರೂಪಗಳನ್ನು ಸರಿಯಾಗಿ ನಾವು ತಿಳ್ಕೋಬೇಕು. ಇದನ್ನು ದಿನನಿತ್ಯ ಹೇಳಬೇಕು ನಾವು. ಯಾಕೆ ದಿನನಿತ್ಯ ಹೇಳಬೇಕು ಅಂದರೆ ಆಯಾ ಅವಯವಗಳು ಅಲ್ಲಿ ಭಗವತ್ ರೂಪ ಚಿಂತನೆ ಮಾಡಿದರೆ ನಮ್ಮ ಅವಯವಗಳೆಲ್ಲ ಸರಿಯಾಗಿ ಇರ್ತದೆ ಅಂತ. ಆಮೇಲೆ ಈಗ ನಾನು ಸಂಧಿಯ ಸಾರ ಹೇಳುವಾಗ ಸ್ವಲ್ಪ ವ್ಯೂವರ್ಸ್ ಕಡಿಮೆ ಇದ್ದಾರೆ. ಪಾರಾಯಣಕ್ಕೆ ಪದಚ್ಛೇದ ಪರವಾಗಿಲ್ಲ ಜನ. ಅದು ಸ್ವಲ್ಪ ನೀವು ಇಂಟ್ರೆಸ್ಟ್ ತೊಗೋಬೇಕು. ಇದು ಬಹಳ ಅಂತೂ ವಿಷಯ ಅದು ಬಿಟ್ಟಿಲ್ಲ, ಎಲ್ಲ ವಿಷಯ ಹೇಳ್ತಾ ಇದ್ದೀನಿ. ಆದರೆ ಅಷ್ಟು ಬಹಳ ಆಳವಾಗಿ ಹೋಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ನಿಮ್ಗೆ ಕೇಳಿ ಬೇಜಾರಾಗುತ್ತೆ. ಇದು ಏನು ಹರಿಕಥಾನುಸಾರ ಗೊತ್ತಿಲ್ಲ ಮತ್ತು ಯಾರು ಪರೀಕ್ಷೆ ಗೊತ್ತಿಲ್ಲ ಅವ್ರಿಗೆ ಬಹಳ ಹೆಲ್ಪ್ ಆಗ್ತದೆ. ಅದಕ್ಕೆ ವ್ಯೂವರ್ಸ್ ಕಡಿಮೆ ಇದ್ದರೆ ಒಂದೊಂದು ಸರ್ತಿ ನನಗೆ ಜನಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ಹೀಗೆ ಒಂದು ಸರ್ತಿ ಡೌಟ್ ಬರ್ತಿದೆ. ಆದರೆ ಗುರುಗಳ ಅನುಗ್ರಹ ನೋಡಿ ಎಷ್ಟು ಆಶ್ಚರ್ಯ ಆಗ್ತದೆ. ಆವತ್ತಿನ ದಿವಸನೇ ಒಂದು 2-3 ಮೆಸೇಜ್ ಬರ್ತದೆ, ಫೋನ್ಗಳು ಬರ್ತದೆ, ತುಂಬ ಚೆನ್ನಾಗಿ ನಡೀತಾ ಇದೆ, ಇದು ಕಂಟಿನ್ಯೂ ಮಾಡಿ, ನೀವು ಹೇಳಿ ಇದನ್ನು ಅಂತ ಹೇಳ್ತಾರೆ. ತಿರ್ಗಾ ನನಗೆ ಹುರುಪು ಬರ್ತದೆ. ಸೊ ನಿಮ್ಮ ಅನಿಸಿಕೆಗಳನ್ನು ನೀವು ಹೇಳಿ. ಏನಾದ್ರು ಡೌಟ್ ಇದ್ದರೆ ಈ ಮೆಸೇಜ್ ಬಾಕ್ಸ್ ಇರ್ತದಲ್ಲ, ಅದರಲ್ಲಿ ಮೆಸೇಜ್ ಹಾಕಿ. ಏನು ಡೌಟ್ ಇದ್ದರೆ ಹೇಳಿ. ನಾನು ನೆಕ್ಸ್ಟ್ ಆಡಿಯೋನಲ್ಲಿ ಅದನ್ನು ಡೌಟನ್ನು ಕ್ಲಿಯರ್ ಮಾಡ್ತೀನಿ ನಾನು. ಆದರೆ ಇದು ಬಹಳ ಶ್ರೇಷ್ಠವಾದಂಥ ಗ್ರಂಥ. ಇದು ನೀವು ದಿನನಿತ್ಯ ಪಾರಾಯಣ ಮಾಡಲೇಬೇಕು. ಇದನ್ನು ಸ್ವಲ್ಪ ಬಾಯ್ಹಾಟ ಮಾಡಿ. ಇದು 51 ಒಟ್ಟಿಗೆ ಬಾಯ್ಹಾಟ ಮಾಡೋಕ್ಕೆ ಹೋದರೆ ಕಷ್ಟ ಆಗ್ತದೆ. ಹಿಂಗೆ ದಿನಾಲು 5 51 ಇದೆಯಲ್ಲ, ದಿನಾಲು 5 55 ಬಾಯ್ಹಾಟ ಮಾಡೋದು, ಎಲ್ಲೆಲ್ಲಿದೆ ಮುಟ್ಕೊಂಡು ಬಾಯ್ಹಾಟ ಮಾಡೋದು. ನೆಕ್ಸ್ಟ್ ಡೇ 5 ಮೊದಲೇ 5 ಹೇಳೋದು, ನೆಕ್ಸ್ಟ್ ಡೇ 5 ಬಾಯ್ಪಾಠ ಮಾಡೋದು. ಹಿಂಗೆ 4-5 ಸರ್ತಿ ಬಾಯ್ಹಾಟ ಆಗ್ಬಿಡುತ್ತದೆ. ಅದನ್ನು ನೀವು ಗುರುಮಂತ್ರ ಮಾಡೋಕ್ಕಿಂತ ಮುಂಚೆ ಆಗಲಿ ಅಥವಾ ಆಮೇಲೆ ಆಗಲಿ. ಯಾಕೆ ನಮಗೆ ಬರೀ ಚಿಂತನೆ ಇದೆ. ಮಾತೃಕಾನ್ಯಾಸ ಅಂಗನ್ಯಾಸ ಕರ್ನ್ಯಾಸ ಅದೆಲ್ಲ ನಮಗೇನೇ ಇಲ್ಲ. ಸೊ ಅದಕ್ಕೆ ಅದನ್ನು ಅಷ್ಟು ಮುಟ್ಕೊಂಡು ಅಥವಾ ಸುಮ್ಮನೆ ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಕೂಡ ಪರವಾಗಿಲ್ಲ. ಈ 51 ಅಜಾದಿ ರೂಪಗಳನ್ನು ಸರಿಯಾಗಿ ಎಲ್ಲರೂ ತಿಳ್ಕೊಳ್ಳೇಬೇಕು, ಬಾಯ್ಹಾಟ ಮಾಡಲೇಬೇಕು. ಈ ಕೆಲವರಿಗೆ ಗಾಬರಿ ಆಗ್ತದೆ, ಏನು ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಇದೆ ಹರಿಕಥಾನುಸಾರದಲ್ಲಿ. ಭಾಳ ಶ್ರೇಷ್ಠವಾದಂಥ ಗ್ರಂಥ, ಭಾಳ ಜ್ಞಾನ ಇದೆ ಅದರಲ್ಲಿ. ಅದು ನಮ್ಮ ಯಥಾಶಕ್ತಿ, ನಮ್ಮ ಎಷ್ಟು ಯೋಗ್ಯತಾನುಸಾರವಾಗಿ ಭಗವಂತ ಗುರುಗಳು ನಮಗೆ ಎಷ್ಟು ಅನುಗ್ರಹ ಮಾಡ್ತಾರೋ ಅಷ್ಟು ವಿಷಯನ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ, ಅನುಸಂಧಾನ ಪ್ರಯತ್ನ ಮಾಡೋಣ. ಇದು ಅಧ್ಯಯನ ಮಾಡಿ, ಎಲ್ಲರೂ ತುಂಬ ಅಧ್ಯಯನ ಮಾಡಿ. ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೇನೆ, ತುಂಬ ಆಳವಾಗೂ ಹೇಳ್ತಾ ಇಲ್ಲ, ಮತ್ತು ತುಂಬ ಕಡಿಮೆನೂ ಹೇಳ್ತಾ ಇಲ್ಲ. ಕೆಲವೊಂದು ಪುಸ್ತಕದಲ್ಲಿ ತುಂಬ ಕಡಿಮೆ ಶಬ್ದಕ್ಕೊಂದು ಅರ್ಥ ಹೇಳ್ಬಿಟ್ಟಿರ್ತಾರೆ, ಅಷ್ಟು ಇಲ್ಲ. ಅದರಲ್ಲಿ ವಿಷಯನ ನಾನು ಕವರ್ ಮಾಡಿದ್ದೇನೆ, ಬಹಳ ಆಳವಾಗಿ ಅಲ್ಲದೆ ಹೊರಕೊಂಡು ವಿಷಯ ಕವರ್ ಮಾಡಿದ್ದೇನೆ. ಬೇಸಿಕಲಿ ಇಷ್ಟನ್ನು ತಿಳ್ಕೋಬೇಕು. ಆಮೇಲೆ ಮುಂದಿನ ವಿಸ್ತಾರವಾಗಿ ನಿಮಗೆ ರುಚಿ ಹುಟ್ಟುತ್ತದೆ. ಆಮೇಲೆ ರುಚಿ ಹುಟ್ಟಿದ ಮೇಲೆ ಅವೆಲ್ಲ ಬರ್ತದೆ. ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲರ ಕೈಯಲ್ಲಿ ಹರಿಕಥಾನುಸಾರ ಬರಲಿ, ದಿನನಿತ್ಯ ಪಾರಾಯಣ ಆಗಲಿ ಅಂತ ಗುರುಗಳಲ್ಲೇನೇ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಮಾಡಿ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ನಮಃ.